ಕೊತ್ತಿಗಳೆಲ್ಲ ತಿರುಗಾಡಿ ರಾತ್ರಿ 2-3 ಕೊತ್ತಿಗಳು ಗಲೀಜು ಮಾಡವು. ಸ್ಟಾರ್ಟ್ರು ಕಂಡೀಷನ್ ಆಗಿ ಬಿಡದೆ ಹಾಂ ಅದು 440 ಆಗಿ ಸುಟ್ಟಿರೋದು. 4 ಏನಪ್ಪ ಇದು ಏನು ತಿಂಡಿ ತನೋ ಇದು ಪುಳಿಯೋಗರೆ. ನೀ ಏನಕ್ಕಕ್ಕ ನೀನು ಅಕ್ಕ ಅಕ್ಕ ಅಂದ್ಬಿಟ್ಟು ಚಿಕ್ಕದ್ರಿಂದ ಕಲಿಸ್ಬಿಟ್ಟು ಇವಾಗ ನಮ್ಗೆ ಅಮ್ಮ ಅನ್ನೋಕ್ಕೂ ಬರಲ್ಲ ಅವ್ವ ಅನ್ನೋಕ್ಕೂ ಬರಲ್ಲ ಆ ಥರ ಮಾಡ್ಬಿಟ್ಟಿದೆ ಅಲ್ಲ. ನಮಸ್ಕಾರ ಎಲ್ರಿಗೂ ಕೂಡ ನನ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ. ನಿಮ್ಮ ಜೊತೆ ಇವತ್ತು ಒಂದು ವಿಚಾರನ ಹಂಚ್ಕೋಬೇಕು ಅಂದ್ಕೊಂಡಿದ್ದೀನಿ. ಅದಕ್ಕೆ ನಿಮ್ಮ ಸಪೋರ್ಟ್ ಬೇಕು ನನಗೆ. ಅದು ಏನು ಅಂತ ಹೇಳಿದ್ರೆ, ನಾನು 2 ದಿನ 3 ದಿನಕ್ಕೊಂದ್ಸರಿ ಆ ಥರ ಲಾಗ್ಸ್ ಮಾಡ್ತಾ ಇದ್ದೆ. ಬಟ್ ಇವಾಗ ಏನು ಅನ್ಕೊಂಡಿದ್ದೀನಿ ಅಂದರೆ ಡೈಲಿ ಲಾಗ್ಸ್ ಮಾಡೋಣ ಅನ್ಕೊಂಡಿದ್ದೀನಿ. ಅದಕ್ಕೆ ನಿಮ್ಮ ಸಪೋರ್ಟು ತುಂಬಾ ಮುಖ್ಯ. ಅಷ್ಟು ವೀಡಿಯೋ ಸ್ಟಾರ್ಟ್ ಮಾಡಿದಾಗ ನನಗೆ ವ್ಯೂಸ್ ಬರ್ತಾ ಇದ್ದಿದ್ದು ಬಂದು ಒಂದು 20-50 ಈ ಥರ ವ್ಯೂಸ್ ಬರ್ತಾಯಿದ್ದು. ಆದರೆ ಇವಾಗಿನ ವೀಡಿಯೋಗಳಿಗೆ ಏನಾಗ್ತಿದೆ ಅಂದರೆ ಹತ್ರ ಇಲ್ಲ ಅಂದರೂ ಕೂಡ ಒಂದೊಂದು ವೀಡಿಯೋ 15K ಹತ್ರನೂ ಹೋಗಿದೆ, 1K ಮೇಲೂ ಕೂಡ ರೀಚ್ ಆಗ್ತಿದೆ. ನಾನು ಯಾಕೆ ಮತ್ತೆ ಡೈಲಿ ಲಾಗ್ಸ್ ಮಾಡಬಾರ್ದು ಅಂತ ನನಗನ್ನಿಸ್ತು. ಅದಕ್ಕೋಸ್ಕರ ಇವಾಗ ಡೈಲಿ ಲಾಗ್ಸ್ ಮಾಡೋಣ ಅಂದ್ಕೊಂಡಿದ್ದೀನಿ. ಅದಕ್ಕೆ ನಿಮ್ಮ ಸಪೋರ್ಟ್ ಮುಖ್ಯ. ಹಾಗೆ ಮುಂದೆ ಫ್ಯೂಚರಲ್ಲಿ ಬೈಕ್ ರೈಡ್ ಕೂಡ ನನಗೆ ತುಂಬಾ ಫ್ಯಾಷನ್ ಇದೆ. ನಾನು ಬೈಕ್ ರೈಡ್ ಮಾಡೋಕ್ಕೆ ನನಗೆ ತುಂಬಾ ಇಷ್ಟ. ಅದನ್ನು ಕೂಡ ಮಾಡೋಣ ಅಂದ್ಕೊಂಡಿದ್ದೀನಿ. ಅಂದರೆ ನಿಮ್ಮ ಪ್ರೀತಿ ವಿಶ್ವಾಸ ಯಾವಾಗಲೂ ಇದ್ದರೆ ಕೂಡ ಮಾತ್ರ ಅದನ್ನು ಮಾಡೋಕ್ಕೆ ಸಾಧ್ಯ. ನೀವು ಪ್ಲೀಸ್ ಸಪೋರ್ಟ್ ಮಾಡಬೇಕು ನನಗೆ ಅಷ್ಟೇ. ರಾತ್ರಿ ಒಂದು 11 ಗಂಟೆ ಟೈಮಲ್ಲಿ ಏನಾಯಿತು ಅಂದರೆ ನಮ್ಮೂರಲ್ಲಿ ಗುಡುಗು ಇಲ್ಲ, ಸಿಡಿಲು ಇಲ್ಲ, ಜೋರಾಗಿ ತುಂಬಾ ಮಳೆ ಬಂದುಬಿಡ್ತು. ನೋಡಿ ರೋಡು ಯಾವ ಥರ ತೇವಾಂಶ ಆಗಿದೆ. ಅಂದರೆ ಯಾವಾಗಲೂ ಕೂಡ ರೈತರಿಗೆ ಮಳೆ ಬೆಳೆ ಆದರೆ ತುಂಬಾ ಖುಷಿ. ಈ ವರ್ಷದ ಮೊದಲ ಮಳೆ ಇದಾಗಿದೆ. ಇವತ್ತಿಂದ ಮಳೆ ಬೆಳೆ ಚೆನ್ನಾಗಾಗಲಿ ನಮ್ಮ ರೈತರಿಗೆ. ನಮ್ಮಮ್ಮ ನೋಡಿ ಈ ಪಾರ್ಕಿಂಗ್ ಇದೆಯಲ್ಲ ಅದನ್ನೆಲ್ಲ ಒರೆಸ್ತಾ ಇದ್ದಾರೆ. ನಮ್ಮ ಈ ಹಳ್ಳಿ ಸೈಡಲ್ಲಿ ಪಾರ್ಕಿಂಗ್ ಆ ಥರ ಏನು ಅನ್ನಲ್ಲ, ಪಡಸಾಲೆ ಇಲ್ಲಾಂದರೆ ಅಜಾರ ಆ ಥರ ಅಂತಾರೆ. ಏನಕ್ಕೆ ಒರೆಸ್ತಾ ಇದೆಯಾ? ಅಯ್ಯೋ ಕೊತ್ತಿಗಳೆಲ್ಲ ತಿರುಗಾಡಿ ರಾತ್ರಿ 2-3 ಕೊತ್ತಿಗಳು ಗಲೀಜು ಮಾಡವು. ಹಾಂ, ಅದಕ್ಕೆ ಗಲೀಜಾಗಿತ್ತಲ್ಲ ಅದಕ್ಕೆ ಒರೆಸ್ತಾವನಿ ಈಗ. ಒರೆಸ್ತಿದೆಯಾ? ಎಲ್ಲ ತಿರ್ಗಾಡ್ತಾವ ಕಾಂಪೌಂಡ್ ಮೇಲೆ ನೆಗದು ಏನ್ ಮಾಡಕ್ಕಾಗದು. ಇದು ನಾಟ್ಯವ್ರಿಗೆ ಹೇಳ್ಬೇಕಾಯ್ತು, ಇವತ್ತಿಂದ ಗೊರೆಗೆ ನೀರು ಬಿಡ್ತಾ ಇದ್ದಿ. ಆಯ್ತು ಹೇಳಮ್ ತಕ್ಕ. ಹಾಂ, ಹೇಳ್ತೀನಿ ಯಾವ ಡೇಟ್ ಕೊಟ್ಟೆ ಅವತ್ತಿಗೆ ಹೇಳಮ್. ಹಾಂ, ಸ್ವಲ್ಪ ಬೇಗ ಹಾಕ್ಸ್ಬಿಡಮ್ಮ, ಈಗಲೇ ಲೇಟ್ ಆಗ್ಬಿಟ್ಟದ. ಆಯ್ತು ಹೇಳು, ನೀನು ಹೇಳು. ನಮ್ಮ ಅಕ್ಕನ ಮಕ್ಕಳು ಸ್ಕೂಲ್ಗೆ ರೆಡಿ ಆಗಿಬಿಟ್ಟು ಇವಾಗ ತಿಂಡಿ ಮಾಡ್ತಾ ಇದ್ದಾರೆ. ಏನಪ್ಪ ಇದು ಏನು ತಿಂಡಿ ತನೋ ಇದು? ಪುಳಿಯೋಗರೆ ಥರ ಇದೆಯಾ? ಅದು ಮಂಚ ತರಾನೇ, ಆದ್ರೆ ಮಂಚ ಅಲ್ಲ. ಓ ಪೃಥ್ವಿ, ನೀನು ತಿಂಡಿ ಮಾಡ್ತಿದ್ದೀಯಾ? ಎಷ್ಟು ಗಂಟೆಗೆ ಸ್ಕೂಲ್ಗೆ ಹೋಗೋದು ಇವಾಗ ನೀವು? ವ್ಯಾನ್ ಬರುತ್ತಾ? ಏನು ಸ್ಕೂಲ್ಗೆ ಹೋಗಿಲ್ವಂತಲ್ಲ 2-3 ದಿನ ನೀವು? ಹಾಂ, ಹಾಗಂತಿದ್ರಲ್ಲ ನಿಮ್ಮ ಸರ್ ಫೋನ್ ಮಾಡಿಬಿಟ್ಟು ಸ್ಕೂಲ್ಗೆ ಬರ್ತಿಲ್ಲ ಅಂತ ಹೇಳಿದರು. ರಜೆ ಹಾಕ ಸುಮ್ಮನೆ ಹೊಡೆಯೋದು ನೀವು ಅಷ್ಟೇ. ಯಾರು ಮನೆ ಹತ್ರ ಬಂದಿರೋದು ಇವರು? ಅಯ್ಯಯ್ಯೋ ಬನ್ನಿ ಬನ್ನಿ, ನಿಮಗೋಸ್ಕರನೇ ಕಾಯ್ತಾ ಇದ್ವಿ. ಯಾರವ್ವ ನೀವು? ಮತ್ತೆ ಬೇರೆಯವ್ರ ಮನೆಗೆ ಬಂದಾಗ ಇಣ್ಕಿ ನೋಡ್ತಿದ್ದೀಯಲ್ಲ ನೀನು. ಇವರು ನೋಡಿ ನಮ್ಮ ಅಜ್ಜಿ, ಇವರು ಇಣ್ಕಿ ನೋಡ್ತೇವ್ರೆ ಬೇರೆಯವ್ರ ಥರ ಬಂದು ಬಾಗಲ್ನ. ಒಳಗೆ ಬಾ. ನಮ್ಮ ಅಕ್ಕವ್ರಿಗೆ ಹುಷಾರಿರಲಿಲ್ಲ, ಅದಕ್ಕೆ ನಮ್ಮ ಭಾವ ಫೋನ್ ಮಾಡಿದರು. ಅಂದರೆ ನಮ್ಮ ಮನೇಲಿ ರಿಸೀವ್ ಮಾಡ್ತಿಲ್ಲ ನಮ್ಮ ಅಮ್ಮ ಅಂದ್ಬಿಟ್ಟು. ಕೇಳ್ತೀನಿ ನಮ್ಮ ಅಮ್ಮ ಯಾಕೆ ರಿಸೀವ್ ಮಾಡಿಲ್ಲ ಅಂದ್ಬಿಟ್ಟು. ಅಕ್ಕ ಅಕ್ಕ ಬಾಯಲ್ಲೇ, ಬಾವಾಜಿ ಫೋನ್ ಮಾಡಿದ್ರಲ್ಲ, ಯಾಕೆ ರಿಸೀವ್ ಮಾಡಲಿ ಅಂತಲ್ಲ ಫೋನ ನೀನು? ನನಗೆ ಗೊತ್ತಾ ರಿಸೀವ್ ಮಾಡೋದು. ಜೈಶೀಲ್ಗೆ ಹುಷಾರಿಲ್ವಂತಲ್ಲ? ಹುಷಾರಿಲ್ವಂತ ಜಯಶೀಲನ್ಗ. ನೀನಂತ ಹೋಗು, ಕರೀತಾವ್ರೆ ಅವರು. ಹೋಯ್ತೀನಿ ನಿನ್ ಕಾರದ ಮೇಲೆ, ಇನ್ನೇನ್ ಮಾಡಿ ಹೋಗ್ಲೇಬೇಕಲ್ಲ. ಹಾಂ, ಫೋನ್ ಆರು ಎತ್ತಬೇಕಾರೆ ಗೊತ್ತಾಗಲ್ವಾ ಅಷ್ಟು ನಿಂಗ? ಗೊತ್ತಾಗಲ್ವಲ್ಲ ನಂಗ. ಹಾಂ, ಚಿಕ್ಕ ನನ್ನ ಎತ್ತೀನಿ ಚಿಕ್ಕ ಮೊಬೈಲ್. ಮತ್ತೆ ಯಾವ್ದಾರು ವಿಡಿಯೋ ಹಾಕೊಡು ಅಂತಿದೆ ಬಂದಾಗ ಮೊಬೈಲ್ಲಿ. ನೋಡ್ತೀನಿ ಅಷ್ಟೇ. ನಾನು ಮೊಬೈಲ್ ವಿಡಿಯೋಗಳು ಬಂದ್ರೆ ಕೊಡು, ನಂಗೊಸಿ ಕೊಡಿ ಅಂದ್ಬಿಟ್ಟು ಸುಮ್ಮನೆ ಕೇಳ್ತಾ ಇರ್ತಾರೆ. ನೀವು ಕನ್ಫ್ಯೂಸ್ ಆಗಬೇಡಿ, ಇವ್ರನ್ನೂ ಕೂಡ ಹಾಕ್ಕಂತೀವಿ. ನಮ್ಮ ಜೊತೆ ಹುಟ್ಟಿದಾರಲ್ಲ ಅವ್ರನ್ನೂ ಕೂಡ ಹಾಕ್ಕಂತೀವಿ. ನಮ್ಮ ಜೈಶೀಲ ಅಂತ ಇದಾರಲ್ಲ ಅವರು ನಮ್ಮ ಜೊತೆ ಹುಟ್ಟಿರೋರು. ನೀ ಏನಕ್ಕಕ್ಕ ನೀನು ಅಕ್ಕ ಅಕ್ಕ ಅಂದ್ಬಿಟ್ಟು ಚಿಕ್ಕದ್ರಿಂದ ಕಳಿಸ್ಬಿಟ್ಟು ಇವಾಗ ನಮ್ಗೆ ಅಮ್ಮ ಅನ್ನೋಕ್ಕೂ ಬರಲ್ಲ ಅವ್ವ ಅನ್ನೋಕ್ಕೂ ಬರಲ್ಲ ಆ ಥರ ಮಾಡ್ಬಿಟ್ಟಿದೆ ಅಲ್ಲ. ಯಾರಂಗೆ ಕಟ್ಟಿತ್ತು ನಿನ್ಗೆ? ಅಪ್ಪಿ ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ಸ್ಟಾರ್ ಅಂಬರೀಶ್ದು ಹಳೇದು ಅಕ್ಕಿಲ್ಲ ಬೆಳೆ ಇಲ್ಲ ಚಕ್ರ ಕತೆ ಇದಂಗಿದೆಯಲ್ಲಪ್ಪಿ. ನಮ್ಗೆ ಕನ್ಫ್ಯೂಸ್, ಯಾರಿಗೆ ಹೇಳೋದು, ಅಮ್ಮ ಅಂತ ಹೇಳದ ಅಕ್ಕ ಅಂತ ಹೇಳದ? ನಮ್ಮೂರಲ್ಲಿ ಎಲ್ಲರೂ ಕೂಡ ನಿಮ್ಮ ಅಕ್ಕ 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 ಅಂತಾರೆ. ಬಂದ್ರೆ ಬೇರೆಯವ್ರು ನೋಡಿದ್ರೆ ಏನಂತಾರೆ ಅಂದ್ರೆ ಅಕ್ಕ ಅಂದ್ರೆ ಏನು ಅಂದ್ರೆ ಸ್ವಂತ ಹುಟ್ಟಿರ್ಬೇಕು ಆ ಥರ ಅಕ್ಕ ಅಂತಾರೆ. ಆ ಥರ ಮಾಡ್ಬಿಟ್ಟಿದೆಯಲ್ಲ, ಕರೆಕ್ಟಾಗಿ ಹೇಳಿಸ್ಬೇಕು ಯಾವಾಗಲೂ ಕೂಡ. ಇವಾಗ ಏನೂ ಮಾಡೋಕ್ಕಾಗಲ್ಲ, ನಾವು ಹಳೇದ್ರಿಂದ ಅನ್ಕೊಂಡ್ಬಂದ್ಬಿಟ್ಟಿದ್ದೀವಿ. ಇವಾಗ ಅಕ್ಕ ಅಂತಾನೆ ಕರಿಬೇಕು. ಇವರು ನಮ್ಮ ಅಮ್ಮ. ನಾವು ಮೂಡ್ಲು ಗದ್ದೆ ಅಂತ ಕರಿತೀವಿ. ಆ ಗದ್ದೆ ಹತ್ರ ಮೋಟ್ರ್ ಸುಟ್ಟೋಗ್ಬಿಟ್ಟಿದ್ದು. ಒಂದು 3 ದಿನ ಹಿಂದೆ ತಗೊಂಡೋಗಿದ್ರು. ಇವಾಗ ರೆಡಿ ಮಾಡ್ಕೊಂಡು ತಗೊಂಡು ಬರ್ತಾಯಿದ್ದಾರೆ ಟ್ರ್ಯಾಕ್ಟ್ರಲ್ಲಿ. ಅಂದರೆ ನಮ್ಮ ಊರ ಹತ್ರ ಗದ್ದೆನೂ ಒಂದು ಸುಟ್ಟೋಗ್ಬಿಟ್ಟಿತ್ತು.
ನಮಗೆ ಹತ್ತತ್ರ 2 ಮೋಟ್ರಿಂದ ಇಲ್ಲಾಂದ್ರೂ ಕೂಡ ಒಂದು 15,000 ರೂಪಾಯಿ ಲಾಸ್ ಆಗಿಬಿಟ್ಟಿದೆ ಇವಾಗ. 2 ಮೋಟ್ರ್ ಸುಟ್ಟೋಗ್ಬಿಡ್ತಲ್ಲ, ಅದಕ್ಕೋಸ್ಕರ ಏನೂ ಮಾಡೋಕ್ಕಾಗಲ್ಲ. ನಮ್ಮ ಮನೆ ಬರ ಅಂದರೆ ರೈತರು ಈ ಥರ ಅನುಭವಿಸ್ಲೇಬೇಕಾಗುತ್ತೆ. ರಾತ್ರಿ ಮಳೆ ಊದಿರೋದಕ್ಕೆ ನೋಡಿ ಟ್ಯಾಕ್ಟ್ರು ಕೂಡ ಬರ್ತಾ ಇಲ್ಲ, ಸ್ವಲ್ಪ ಗ್ರಿಪ್ ಹೊಡಿತಾ ಇದೆ ಟ್ಯಾಕ್ಟ್ರು. ನನ್ನ ಜೊತೆಗೆ ಯಶವಂತ್ ಅಂತ ಹುಡುಗ ಬಂದಿದ್ದಾರೆ. ಇವಾಗ ಬೋರ್ ಪಾಯಿಂಟ್ಗೆ ಕರೆಕ್ಟಾಗಿ ನಿಲ್ಲಿಸ್ತಾ ಇದ್ದಾರೆ. ಹಾಂ ಬನ್ನಿ, ಇನ್ ದ ರೈಟ್ ಇನ್ ದ ರೈಟ್ ಇನ್ ದ ರೈಟ್. ನಾವು ಹಿಂಗೇನೆ ಕರೆಯೋದು ಹಳ್ಳಿ ಸೈಡಲ್ಲಿ. ಅವಾಗ ಇನ್ ದ ರೈಟ್ ಅಂದರೆ ಹಿಂದೆಗಡೆ ಬಾ ಅಂತ. ಹಾಗೆ ಸ್ವಲ್ಪ ಇನ್ನೊಂದು ಸ್ವಲ್ಪ ಹಿಂದೆ ಬನ್ನಿ. ಹಾಂ ಹಾಂ ಸಾಕು ಬನ್ನಿ. ಹಾಂ ಸರಿ. ಈ ಕಡೆ ಐತಲ್ಲ, ಎಲ್ಲಿ ಅದು ಚಿಕ್ಕದು ಕೊಡಿ. ಎಲ್ಲ ಐತಾನೆ ಇದು? ಇಲ್ಲ ಅಲ್ಲಿ ಮೇಲೆ ದೊಡ್ಡದನ್ನೇ ಕೊಡ್ಲಾ? ಹಾಂ ಕೊಟ್ಟೆ ನೋಡಿ. ಇರಿ ಹಂಗೆ ನೋಡ್ಕೊತೀನಿ. ಹಾಂ ಸ್ವಲ್ಪ ಬುಟ್ಟಾಗ ಮುಂದೆ ಸರಿಯಾಗತ್ತೆ ಬಿಡಿ, ಹಾಕ್ತೀನಿ ಬಿಡಿ ಇವಾಗ. ಹಾಂ ಬನ್ನಿ, ಸರಿ ಆಯ್ತು. ಇದೇನೆ ನಮ್ಮದು ಸುಟ್ಟೋಗಿರೋ ಮೋಟ್ರು. ಇವಾಗ ರೆಡಿ ಮಾಡ್ಕೊಂಡು ಬಂದಿದ್ದಾರೆ ನೋಡಿ. ಇವರೇನೆ ನಮ್ಮ ಎಮ್ಗೆ ಅವರು, ಮಹೇಶ್ ಅಂದ್ಬಿಟ್ಟು ಇವ್ರ ಹೆಸರು. ಇದು ನೀ ಏನಕ್ಕೆ ಸುಟ್ಟೋಗಿರ್ಬೋದಾನೆ ಇದು? ಇದು ಸ್ಟಾರ್ಟ್ರು ಕಂಡೀಷನ್ ಆಗಿ ಬಿಡದೆ ಹಾಂ, ಅದು 440 ಆಗಿ ಸುಟ್ಟಿರೋದು. 440 ಅಂದರೆ ಯಾವ ಥರ ಆಗುತ್ತಾನೆ ಇದು? 440 ಅಂದರೆ ಲೈನ್ ಟಚ್ ಆದಾಗುತ್ತೆ, ಹಾಂ, ಅಥವಾ ಮರ ಒಂದಕ್ಕೊಂದು ಲೈನು ಅದಕ್ಕೆ ತಾಗದಾಗ 440 ಆಗುತ್ತೆ. ಹಾಂ, ಅಥವಾ ನಮ್ಮ ಸರ್ವಿಸ್ ಮೆನುವಲ್ಲಿ ಜೈಂಟ್ಗಳಿರ್ತಾವಲ್ಲ, ಆ ಜಾಗದಲ್ಲಿ ಒಂದಕ್ಕೊಂದು ಕಚ್ಕೊಂಡಾಗ ಹಾಂ 440 ಇದ್ದಾಗ, ಇಲ್ಲಿ ಸ್ಟಾರ್ಟ್ರು ಕಂಡೀಷನ್ ಆಗಿ ಬಿಡ್ಲಿಲ್ಲ ಅಂದಾಗ ಈ ರೀತಿ ಭ್ರಷ್ಟ ಆಗುತ್ತೆ. ಸ್ಟಾರ್ಟು ಕರೆಕ್ಟ್ ಆಗಿದ್ರೆ ಮೋಟರ್ಗೆ ಏನು ತೊಂದರೆ ಆಗಲ್ಲ. ಏನು ತೊಂದರೆ ಸ್ಟಾರ್ಟ್ ಏನಾದ್ರು ಡಮ್ಮಿ ಸ್ವಲ್ಪ ಲೋಕಲ್ ಹಾಕ್ಸಿದ್ರೆ ಹೊಟ್ಟೋಗ್ಬಿಡುತ್ತೆ. ಮತ್ತೆ ನೀವು ಬೇಸ್ಗಳು ಅಥವಾ ಯಾವುದೇ ಆದ್ರೂ ಲೋಕಲ್ ಸಾಮಾನುಗಳು ಹಾಕಿದ್ರೆ ಈ ತರ ಸಮಸ್ಯೆಗಳಾಯ್ತವೆ. ಒರಿಜಿನಲ್ ಹಾಕಿದಾಗ ಯಾವುದೇ ಸಮಸ್ಯೆಗಳು ಬರಲ್ಲ. ಹೌದಾನೆ. ನೀವು ಅಂದ್ರೆ ಯಾವ ತರ ಮೋಟರ್ಗಳನ್ನ ರಿಪೇರಿ ಮಾಡ್ತೀರಾನೆ? ನಮ್ಮಲ್ಲಿ ಓಪನ್ ವೀಲ್ ಮೋಟರ್ಗಳು, ಮತ್ತೆ ಈ ಕೊಳವೆ ಬಾಯಿ ಸಬ್ಬರ್ಸ್ ವೀಲ್ಗಳು ಅಂತ ಇವೆ. ಕೊಳವೆ ಬಾಯಿ ಮೋಟರ್ಗಳು, ಇದು ಒಳೆ ಮೋಟರ್ ಹಾಕೊಳ್ಳೋ ಓಪನ್ ಸಬ್ಬರ್ಸ್ ವೀಲ್, ಹಂದಿ ಮೋಟರ್ಗಳು ಅಂತ ಹೇಳ್ತೀವಿ ಕೆಲವು. ಓಪನ್ ಸಬ್ಬರ್ಸ್ ವೀಲ್ ಅಂತ ಅವನು ಕೆಲವು ಮಾಡ್ತೀವಿ. ಸಣ್ಣ ಮೋಟರ್ಗಳಿಂದ ದೊಡ್ಡ ಮೋಟರ್ಗಳ ತನಕ ಯಾವುದೇ ಇದ್ರೂ ಮಾಡ್ತೀವಿ. ಹೌದಾನೆ. ನೋಡಿ, ಇವರು ಯಾವುದೇ ಮೋಟರ್ಗಳನ್ನ ರೆಡಿ ಮಾಡ್ಕೊಡ್ತಾರೆ. ಪಾಪ ನಮಗೆ ಸ್ವಲ್ಪ ಅಮೌಂಟ್ ಇಲ್ಲ ಅಂದ್ರೂ ಕೂಡ ಬಂದು ಮಾಡ್ಕೊಡ್ತಾರೆ ಅಂತ ಒಳ್ಳೆ ವ್ಯಕ್ತಿ ಇವರು, ನಮ್ಮ ಎಮ್ಗೆ ಅವರು. ಇವ್ರನ್ನ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ. ನಮ್ಮ ಈ ಕಡೆ ಸುತ್ತಮುತ್ತ ಯಾರಿದ್ದಾರೆ ಅವರು ಬಂದ್ಬಿಟ್ಟು ಇವ್ರನ್ನ ವಿಸಿಟ್ ಮಾಡಿ ಅವ್ರಿಗೆ ಕೆಲಸ ಮಾಡಿಕೊಡ್ತಾರೆ. ನಿಮಗೆ ಏನೂ ತೊಂದರೆ ಇಲ್ಲದಂಗೆ ನೀಟಾಗಿ ಮಾಡಿಕೊಡ್ತಾರೆ ಇವರು. ಗದ್ದೆಲಿ ನೀರು ಇರಲಿಲ್ಲ ಮೋಟ್ರಿಗೆ ನೀರು ಬಿಡೋದಕ್ಕೆ, ಅದಕ್ಕೆ ಇವಾಗ ಬಿಂದಿಗೆಗೆ ನೀರು ತಗೊಂಡು ಹೋಗ್ತಾ ಇದ್ದೀವಿ. ಬಿಂದಿಗೆಲಿ ತಗೊಂಡು ಪಾಪ ಬೇಗ, ಅವರು ವೆಯ್ಟ್ ಮಾಡ್ತಾವ್ರೆ. ಇವಾಗ ಗದ್ದೆಗೆ ಹೊರಡ್ತಿದ್ದೀವಿ. ಚಿನ್ನು 7 ಪೈಪ್ ಇದೆ ಟೋಟಲ್ಲು, ಅಂದರೆ 140 ಅಡಿ ಆಗುತ್ತೆ. ಆದರೂ ಸ್ವಲ್ಪ ಗ್ಯಾಪ್ ಹೊಡಿತಾಯಿತ್ತು. ಇವಾಗ ಏನಾಗುತ್ತೆ ಏನೂ ಗೊತ್ತಿಲ್ಲ. ಅಂದರೆ ಇದು 7.5 HP ಮೋಟ್ರ್ ಇರೋದ್ರಿಂದ ನೀರನ್ನ ತುಂಬಾ ಹೊಡೆಯುತ್ತೆ. ಹತ್ತತ್ರ ಬೋರ್ ಹಾಕ್ಸಿ ಇಲ್ಲಿಗೆ ಒಂದು 2 ತಿಂಗಳ ಮೇಲೆ ಆಗಿದೆ. ಇನ್ನೂ ಕೂಡ ಸ್ಟಾರ್ಟರ್ ಕನೆಕ್ಷನ್ ಏನೂ ಕೂಡ ಕೊಟ್ಟಿಲ್ಲ. ಸ್ವಲ್ಪ ಕೆಲಸ ಇತ್ತು, ಅದಕ್ಕೋಸ್ಕರ ನಾನು ಕೊಟ್ಟಿಲ್ಲ. ಮತ್ತೆ ಅದರ ಪಕ್ಕದ ಒಂದು ಹಳೆ ಬೋರು ಇದು. ಹಳೆ ಬೋರ್ ಅಂದರೆ ಇದೇನೋ ಒಂದು 6 ತಿಂಗಳಾಗಿದೆ ಅಷ್ಟೇ ಬೋರ್ ಹಾಕ್ಸಿದ್ದು. ಇದಕ್ಕೂ ಕೂಡ ಎಮರ್ಜೆನ್ಸಿಗೆ ಈ ಥರ ಸ್ಟಾರ್ಟರ್ ಹಾಕ್ಬಿಟ್ಟಿದ್ವಿ. ಸ್ವಲ್ಪ ಮಳೆಗಾಲದಲ್ಲಿ ಈ ಥರ ಮಳೆ ಬಂದ್ಬಿಟ್ಟಾಗ ತೊಂದರೆ ಆಗುತ್ತೆ. ಅದಕ್ಕೋಸ್ಕರ ಇವೆರಡನ್ನೂ ಸೇರಿಸಿ ಅಲ್ಲಿ ಒಂದು ಕಡೆಗೆ ಕನೆಕ್ಷನ್ ಮಾಡೋಣ ಅಂದ್ಕೊಂಡಿದ್ದೀನಿ. ಇವತ್ತು ಮಾಡ್ತೀನಿ ಅದನ್ನ. ನನ್ನ ಮೇಲೆ ಆಣೆ ಇಟ್ಟು, ನನ್ನ ಮೇಲೆ ಆಣೆ ಇಟ್ಟು. ಚಂದ, ಏನಪ್ಪ ನಿಮ್ಮ ಅಮ್ಮನಿಗೆ ಹುಷಾರಿಲ್ವಂತಲ್ಲ? ಹುಷಾರಿಲ್ವಾ? ಯಾರನ್ನ ಕರ್ಕೊಂಡು ಹೋಗಕ್ಕೆ ಬಂದಿದ್ದೀಯ ಇವಾಗ? ಯಾರನ್ನ? ಇವ್ರನ್ನ? ಏನು ಡಾಕ್ಟ್ರ ಕರ್ಕೊಂಡು ಹೋಗಕ್ಕೆ ಬಂದಿರೋದು ನೀನು?
ಡಾಕ್ಟ್ರಪ್ಪ ನಿಮ್ಮ ಅಜ್ಜಿ ಅಂದು. ಹಾಂ ಇಲ್ವಾ? ಏನಕ್ಕೆ ಕರ್ಕೊಂಡು ಹೋಗ್ತಿದ್ದೆ ಇವಾಗ? ದೇವಸ್ಥಾನಕ್ಕೆ? ಯಾವ ದೇವಸ್ಥಾನ? ಬೊಪ್ಪಣಪುರ. ನೀನೋಗಿ ಏನು ಮಾಡಿ ಯಾಕೆ ಅಲ್ಲಿ ಹೋಗ್ಬಿಟ್ಟು? ದೇವಸ್ಥಾನಕ್ಕೆ ಹೋಗಿದ್ ಬರ್ತೀನಿ. ಹಾಂ, ಏನು ಒಳ್ಳೇದಾಗ್ಲಿ ಅಂತ. ಏನು ಒಳ್ಳೇದಾದ್ದು? ಒಳ್ಳೇದಾಯ್ತದ, ಇನ್ನು ಆಗಲಿ ಇದ್ದದ ಹಾಂ, ಮಠ ಅದು ಯಾವ ಮಠ? ಆಯ್ತದ ಹಂಗೆ? ಮಠ ಅದು. ಸರಿ, ಕರ್ಕೊಂಡು ಹೋಗಿದ್ವಪ್ಪ ಜೋಪಾನವಾಗಿ. ಹಾಂ, ಇಲ್ಲಿ ಹಾಲು ಕಲೆಯವರು ಯಾರೂ ಇಲ್ಲ. 4 ಗಂಟೆಗೆ ಕರೆಕ್ಟಾಗಿ ತಂದು ಬಿಟ್ಬಿಡ್ಬೇಕು, ಸರಿನಾ? ಹಾಲು ಕರೆಕ್ಟ್ ಟೈಮ್ಗೆ ಬಂದ್ಬಿಡು ನೀನು. ಆಯ್ತು, ಬರ್ತೀನಿ. ಹಾಂ, ಬೇಗ ಕರ್ಕ ಬಂದ್ರೆ ಬರ್ತೀನಿ ಬೇಗನೆ. ಹಾಲು ಕರೆ ನಮ್ಮ ಕೈಲಂತೂ ಕರೆಯೋಕ್ಕಾಗಲ್ಲ, ನೀನೇ ಕರಿಬೇಕು ಅದಕ್ಕೆ. ಆಯ್ತು. ಪಾಪಣ ಅಂತ ಇದ್ದಾರಲ್ಲ, ಅವರು ನನಗೆ ಫೋನ್ ಮಾಡಿದ್ರು. ಅಂದರೆ ನನ್ನ ಹಿಂದಿನ ವೀಡಿಯೋದಲ್ಲಿ ಇದ್ದಾರೆ ಪಾಪಣ ಅಂದ್ಬಿಟ್ಟು. ಅವ್ರ ಮಗನಿಗೇನು ಹುಷಾರಿಲ್ವಂತೆ, ಅದಕ್ಕೋಸ್ಕರ ಕರ್ಕೊಂಡೋಗಿ ಹಾಸ್ಪಿಟ್ಲಿಗೆ ಅಂತ ಇದ್ದಾರೆ. ಅವರು ಕೂಡ ಮೈಸೂರಲ್ಲಿದ್ದಾರೆ. ಹಾಸ್ಪಿಟಲಲ್ಲಿ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಆಗಿಬಿಟ್ಟು, ಅದಕ್ಕೋಸ್ಕರ ಇವಾಗ ಅವರ ಮಗನ್ನ ಕರ್ಕೊಂಡು ಹಾಸ್ಪಿಟ್ಲಿಗೆ ಹೋಗ್ಬೇಕು ನಾನು ಇವಾಗ. ಇವನೇನೆ ರೋಹನು. ರೋಹನು, ಹಾಸ್ಪಿಟ್ಲಿಗೆ ಹೋಗಮ್ಮ ಬಾ. ಮತ್ತೆ ನಿಮ್ಮ ಅಪ್ಪ ಹೇಳ್ತಾ ಹುಷಾರಿಲ್ವ ನಿಂಗೆ? ಏನು ಹುಷಾರಿಲ್ಲ? ಹಂಗ ಬಾ, ಮತ್ತೆ ಹೋಗೋಣ ಇವಾಗ. ಸ್ಕೂಟ್ರಲ್ಲಿ? ಸ್ಕೂಟ್ರು? ಹಾಂ, ಕೀ ತಗೊಂಡು ಬಾ. ಹಾಂ, ಹೇ, ನಿನ್ ಕಣ್ಣಿಗೆ ನಾನು ಟೋಪನ್ ಹಾಕೊಂಡು ಜೋಗ ಹತ್ರ ಕಾಣ್ತಾ ಇದ್ದೀನಿ. ಹಂಗೆ ಗುದ್ದೆಗೆ ಮಕ್ಕ ಮೈದಾನ ಆಗ್ಬಿಡ್ಬೇಕು. ಯಾರು ಕರ್ಕೊಂಡು ಹೋಗಿದ್ದು? ಮತ್ತು ನಿಮ್ಮ ಅಪ್ಪ ಫೋನ್ ಮಾಡಿತ್ತಲ್ಲ ಇವಾಗ? ಹಾಂ, ಕರ್ಕೊಂಡು ಹೋಗಿದ್ರೆ ಕರೆಕ್ಟಾಗಿ ಹೇಳು. ಹಾಸ್ಪಿಟ್ಲಿಗೆ ಹೋಗಿದ್ರಾ ರೋಹನ್ ನೀವು? ಹೋಗಿದ್ರಾ? ಹಾಂ, ಸರಿ ಆಯಿತು. ಮತ್ತೆ ನಿಮ್ಮ ಅಪ್ಪ ಫೋನ್ ಮಾಡಿತ್ತು ಕರ್ಕೊಂಡು ಹೋಗುವಂತ, ಅದಕ್ಕೆ ಬಂದೆ. ಹಂಗ? ಸರಿ ಸರಿ ಆಯಿತು. ನಂಗೇನು ಫೋನೇ ಮಾಡಲಿಲ್ಲ. ಹಂಗ ಸರಿ, ಅವರೇ ಕರ್ಕೊಂಡು ಹೋಗಿದ್ರಂತೆ. ಒಳ್ಳೇದಾಗಲಿ ಪಾಪ. ಸ್ವಲ್ಪ ನಾನು ಲೇಟ್ ಏನಿಲ್ಲ, ಅವ್ರು ಫೋನ್ ಮಾಡೋ ಒಂದು 1/4 ಗಂಟೆ ಆಗಿತ್ತು ಅಷ್ಟೇ ಹೋಗಿದೆ. ಅಂದರೆ ಅದಕ್ಕೂ ಮುಂಚೆನೇ ಹೋಗಿ ಕರ್ಕೊಂಡು ಬಂದಿದ್ದಾರೆ ಅವರು. ನಮ್ಮ ಅಕ್ಕನ ಮಕ್ಕಳಿದ್ದಾರೆ, ಅವರು ಸ್ಕೂಲಿಂದ ಬಂದಾದ್ಮೇಲೆ ಏನು ಮಾಡ್ತಾರೆ, ಓದ್ತಿದಾರ ಏನು ಅನ್ನೋದನ್ನ ತೋರಿಸ್ತೀನಿ ನಿಮಗೆ. ಬನ್ನಿ ನೋಡೋಣ ಇವಾಗ. ನೋಡಿ, ಓದಿ ಅಂದರೆ ಇವರು ಈ ಥರ ಟಿ ವಿ ನೋಡ್ತಾ ಇದ್ದಾರೆ ಇಬ್ರು. ಸ್ಕೂಲಿಂದ ಬಂದ ತಕ್ಷಣ ಬರೀ ಟಿ ವಿ ನೋಡಿದೆ ನಿಮ್ಮದು? ಹಾಂ, ಇಲ್ಲಾಂದ್ರೆ ಇವಾಗ ಏನು ಮಾಡ್ತಿದ್ದೀರಾ ನೀವು? ಟಿ ವಿನೇ ತಾನೇ ನೋಡ್ತಾ ಇರೋದು? ಓ ಪೃಥ್ವಿ, ಮಾತಾಡಪ್ಪ. ಹಾಂ, ಇವಾಗಲಿಂದ ಓದು, ಅದಕ್ಕೇನು ಕಷ್ಟ ಆಗೋದ ನಿನಗೆ? ಇನ್ನೊಂದ್ಗಳಿಗೆ ಓದ್ಬಿಟ್ರೆ ನಿನಗೆ ಏನ? ಇದಕ್ಕೂ ನಿನಗೆ ಟಿ ವಿ ನೋಡೋಕ್ಕೂ ಟೈಮ್ ಬೇಕಾ ನಿನಗೆ? ಸರಿ, ನೀವು ಮುಂದೆ ಏನಾಗಬೇಕು ಅಂದ್ಕೊಂಡಿದ್ದಾರೆ ಓದ್ಬಿಟ್ಟು ನೀವು ಹೇಳು? ಹಾಂ, ಪೊಲೀಸು? ಸ್ವಲ್ಪ ಸಣ್ಣ ಆಗಪ್ಪ. ನೀನೇನಾಗಬೇಕು ಅಂದ್ಕೊಂಡಿದ್ದೀಯಪ್ಪ ಪೃಥ್ವಿ? ನೀನು ಇನ್ನೂ ಏನೂ ಮಾಡಿಲ್ಲ. ಏನೋ ಗುದ್ಲಿ ತಗೊಂಡೋಗ ಗದ್ದೆಲಿ ಹಾಗೆ ಬಂದ್ಬಿಟ್ಟು ಅನ್ಕೊಂಡಿದೀಯಾ? ಹಾಂ, ಏನು ಅನ್ಕೊಂಡಿದ್ದೆ ಹೇಳು? ಹಾಂ ಹಾಂ, ಮುಂದೆ ಏನು ನೋಡೋದು? ಮುಂದೆ ನಾನು ಅವನಿ ಹೇಳು ಕರೆಕ್ಟಾಗಿ. ಏನು ಆಗಬೇಕು ಅನ್ಕೊಂಡಿದ್ಯಾ? ಹಾಂ, ಯೋಚನೆ ಮಾಡಬೇಕು ಅಂದರೆ ನೀನು ಏನೂ ಆಗಕ್ಕೆ ಲಾಯಕ್ಕಿಲ್ಲ, ಅನ್ಫಿಟ್ಟು ಬಿಡು ನೀನು. ಹಾಂ, ಓ ಪೊಲೀಸು ದಪ್ಪೆದಾರು, ನೀನು ಚೆನ್ನಾಗಿ ಪೊಲೀಸ್ ಆಗಪ್ಪ, ದಪ್ಪೆದಾರ ಆಗು ಫಸ್ಟು. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಬೆಲ್ ಐಕನ್ ಪ್ರೆಸ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ಅದ್ಭುತವಾದ ವಿಡಿಯೋ ಜೊತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.